ದೇವಿ ಹೇಳಿದ ಹಾಗೆ 5 ಬಳೆಗಳನ್ನು ಸಮರ್ಪಿಸಿ ವ್ಯಾಪಾರಕ್ಕೆ ಹಿಂದಿರುಗುತ್ತಾನೆ. ಆಮೇಲೆ ಏನಾಯಿತು ಗೊತ್ತಾ? ಆ ದಿನ ಅವನು ಊಹಿಸಿದಕ್ಕಿಂತ ತುಂಬ ಹೆಚ್ಚು ಬಳೆಗಳನ್ನು ಮಾರುತ್ತಾನೆ. ದೇವಿಯ ಆಶೀರ್ವಾದದಿಂದ ಅವನ ಜೋಳಿಗೆ ಎಲ್ಲ ಧಾನ್ಯದಿಂದ ತುಂಬುತ್ತದೆ. ಅದೇ ಸಂತೋಷದಿಂದ ಊರಿಗೆ ಹಿಂತಿರುಗುವಾಗ ದಾರಿ ಮಧ್ಯದಲ್ಲಿ ಅವನ ಚಕ್ಕಡಿ ಸಮತೋಲನ ಕಳೆದುಕೊಂಡು ಒಂದು ದೊಡ್ಡ ಗುಂಡುಕಲ್ಲು ಹತ್ರ ಬಂದು ಬೀಳುತ್ತಾನೆ. ಆದರೆ ಆಶ್ಚರ್ಯ ಏನಂದ್ರೆ ಆ ಗುಂಡುಕಲ್ಲು ತಾನಾಗಿಯೇ ಸುತ್ತಿಕೊಂಡು ಹೋಗಿ ಈಗಿರುವ ದಾವಣಗೆರೆ ದುಗ್ಗಮ್ಮ ದೇವಸ್ಥಾನ ಜಾಗದಲ್ಲಿ ಬಂದು ನಿಲ್ಲುತ್ತದೆ. ಅಲ್ಲಿಯೇ ಇದ್ದ 5 ವರ್ಷದ ಮಾತು ಬಾರದ ಹುಡುಗಿಯ ಮೇಲೆ ದೇವಿಯು ಬಂದು, ನಾನು ದುಗ್ಗತ್ತಿ ದುಗ್ಗಮ್ಮ, ನನಗೆ ಈ ಜಾಗ ತುಂಬ ಇಷ್ಟ ಆಗಿದೆ, ನಾನು ಇಲ್ಲಿಯೇ ನೆಲೆಸುತ್ತೇನೆ, ನನಗೆ ದೇವಸ್ಥಾನ ನಿರ್ಮಿಸಿ ನನ್ನ ಪೂಜೆಯನ್ನು ಮಾಡಿ ಎಂದು ನುಡಿದಳು. ದೇವಿಯ ಮಾತಿಗೆ ತಕ್ಕಂತೆ ಜನರು ಎಲ್ಲ ಸೇರಿ ದೇವಿಯ ದೇವಸ್ಥಾನ ನಿರ್ಮಿಸಿದರು. ಆ ಗುಂಡುಕಲ್ಲಿಗೆ ದೇವಿಯ ರೂಪ ಕೊಡಲಾಯಿತು. ಹಾಗೆ ಆರಂಭ ಆಯಿತು ದಾವಣಗೆರೆ ದುಗ್ಗಮ್ಮನ ಮಹಿಮೆ. 1940 ಊರಿನ ಗೌಡ್ರು ಶಾಣ್ಬೋಗ್ರು ಸೇರ್ಕೊಂಡು ಜಾತ್ರೆ ಆರಂಭ ಮಾಡಿದ್ರು. ಇವತ್ತು ಕೂಡ ಪ್ರತಿ 2 ವರ್ಷಕ್ಕೆ ವಿಜೃಂಭಣೆಯಿಂದ ಜಾತ್ರೆ ನಡೆಸುತ್ತಾರೆ. ಕಷ್ಟ ಕಾಲದಲ್ಲಿ ದೇವಿ ಭಕ್ತರನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ. ಮಕ್ಕಳು ಇಲ್ಲದವರು 8 ವಾರ ಬಂದು ಪೂಜೆ ಮಾಡಿದರೆ ಸಂತಾನ ಲಾಭ ಸಿಗುತ್ತೆ ಅನ್ನೋ ನಂಬಿಕೆ. ಹಾಗೆ ದಾವಣಗೆರೆಯಲ್ಲಿ ಮಳೆ ಬಾರದೆ ಇದ್ದಾಗ 5 ವಾರ ದೇವಸ್ಥಾನ ಅಂಗಳದಲ್ಲಿ ಸಂತೆ ನಡೆಸಿ ಪೂಜೆ ಮತ್ತು ನೈವೇದ್ಯ ಮಾಡಿದ್ರೆ ಮಳೆ ಬರುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ. ಕರುಣಿಸು ಜಗದಂಬ ಶ್ರೀ ದುರ್ಗಂಬ. ನೀವು ಕೂಡ ದಾವಣಗೆರೆಗೆ ಬಂದ್ರೆ ಈ ದೇವಸ್ಥಾನ ದರ್ಶನ ತಪ್ಪದೆ ಮಾಡ್ಕೊಳ್ಳಿ. ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಹಾಗೆ ಹೆಚ್ಚಿನ ವಿಡಿಯೋಸ್ಗೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.